ನಮ್ಮ ಸುತ್ತಮುತ್ತನೇ ಶೂಟ್ಗಳಿಗೆ ಸೂಟ್ ಆಗೋ ಥರ ಪರ್ಫೆಕ್ಟಾಗಿರೋ ಪ್ಲೇಸ್ಗಳಿರುತ್ತೆ, ಬಟ್ ನಾವು ಅದನ್ನು ಹುಡುಕ್ಬೇಕಷ್ಟೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿನಿ ವ್ಲಾಗ್. ಇದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸುಮಾರು ಜನ ನಾನು ನಿನ್ನೆ ವ್ಲಾಗ್ ಹಾಕಿದಾಗ ವಿಚಾರಿಸಿದ್ದೀರಾ ಯಾವ ಪ್ಲೇಸಲ್ಲಿ ನೀವು ಫೋಟೋ ಶೂಟ್ ಮಾಡಿಸಿರೋದು, ವಿಡಿಯೋ ಶೂಟ್ ಮಾಡಿಸಿರೋದು ಅಂತ. ಆಲ್ಮೋಸ್ಟ್ ನಮ್ಮ ತಿಪ್ಟೂರು ಸರೌಂಡಿಂಗು, ಚಿಕ್ಕನಾಯಕನಹಳ್ಳಿ ಸರೌಂಡಿಂಗ್ ಇರೋರಿಗೆಲ್ಲ ಈ ಪ್ಲೇಸ್ ಗೊತ್ತೇ ಇರುತ್ತೆ. ನಾವು ಶೂಟ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಶೆಟ್ಟಿಕೆರೆ ಶ್ರೀ ಯೋಗ ಮಾಧವ ಸ್ವಾಮಿ ದೇವಾಲಯದ ಹತ್ರ. ಪ್ಲೇಸ್ ಮಾತ್ರ ನೋಡಲಿಕ್ಕೆ ಸಖತ್ ಅಂದರೆ ಸಖತ್ ಅಟ್ರಾಕ್ಟಿವ್ ಆಗಿತ್ತು, ಹಾಗೆಯೇ ತುಂಬಾ ಪೀಸ್ಫುಲ್ ಆಗಿತ್ತು. ಮಳೆ ಬಂದು ಸುತ್ತಮುತ್ತ ಗ್ರೀನರಿ ಬೆಳ್ಕೊಂಡ್ರೆ ಅಂತೂ ಇನ್ನೂ ಸಕ್ಕದಾಗಿ ಕಾಣುತ್ತೆ ಪ್ಲೇಸ್ ಮಾತ್ರ. ನನಗೆ ಗೊತ್ತಿರಲಿಲ್ಲ ನಮ್ಮ ಸುತ್ತನೂ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ. ನಮ್ಮ ಸುತ್ತಮುತ್ತನೇ ಶೂಟ್ಗಳಿಗೆ ಸೂಟ್ ಆಗೋ ಥರ ಪರ್ಫೆಕ್ಟ್ ಆಗಿರೋ ಪ್ಲೇಸ್ಗಳಿರುತ್ತೆ, ಬಟ್ ನಾವು ಅದನ್ನು ಹುಡುಕ್ಬೇಕಷ್ಟೇ. ದೇವಸ್ಥಾನ ಸುತ್ತಮುತ್ತ ಇನ್ನೂ ನೀಟಾಗಿ ಮೇಂಟೈನ್ ಮಾಡಿದ್ರಂತೂ ತುಂಬ ಜನ ಅಟ್ರಾಕ್ಟ್ ಆಗಿ ಇಲ್ಲಿಗೆ ಬಂದೇ ಬರ್ತಾರೆ. ಆಲ್ರೆಡಿ ತುಂಬ ಜನ ಫೋಟೋಶೂಟ್ ಕೂಡ ಇಲ್ಲಿ ಮಾಡಿಸಿದ್ದಾರೆ. ಹಾಗೆ ನಮ್ಮದು ಕೂಡ ಶೂಟು ತುಂಬಾನೇ ಚೆನ್ನಾಗಿ ಬಂತು. ಇನ್ನು ನಿಮಗೂ ಯಾವ್ದಾದ್ರು ನೆಕ್ಸ್ಟ್ ಟೈಮ್ ಶೂಟ್ ಅಂತ ಇದ್ರೆ ಖಂಡಿತವಾಗ್ಲೂ ನಾನು ಈ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಇನ್ನು ನಾವು ಮಾರ್ನಿಂಗ್ ಹೋದ್ರೂ ಕೂಡ 3 ಜನದ ಶೂಟ್ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗೇ ಹೋಯ್ತು. ಶೂಟ್ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ತಿದ ತಕ್ಷಣ ಫಸ್ಟ್ ಆಕ್ಸೆಸರೀಸ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾಯ್ತು. ಇನ್ನು ಹೊಟ್ಟೆಗೆ ತಿಂಡಿ ಏನು ಬಿದ್ದಿರ್ಲಿಲ್ವಲ್ಲ, ಸ್ವಲ್ಪ ಸುಸ್ತಂತಾನೆ ಅನಿಸ್ತಾ ಇತ್ತು. ಇನ್ನು ತಿಪ್ಟೂರಿಗೆ ಬಂದವರೆ ಫಸ್ಟ್ ತಿಂಡಿ ಮಾಡೋಣ, ಆಮೇಲೆ ಕಾಸ್ಟ್ಯೂಮ್ಸ್ನೆಲ್ಲ ರಿಮೂವ್ ಮಾಡಿದ್ರೆ ಆಗುತ್ತೆ ಅಂತ ಫಸ್ಟ್ ತಿಂಡಿನೇ ಮಾಡ್ಕೊಂಡಿದ್ದಾಯ್ತು. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳೋದ್ರೊಳಗಡೆ ಸಾಕು ಅನ್ನಿಸ್ತು. ಇನ್ನು ಮೇಕಪ್ ಮೇಲೆ ರಿಮೂವ್ ಮಾಡಿಬಿಟ್ಟು ಮೇಘನ ಅವರೇ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೊರಟರು. ಇನ್ನು ನಾನು ಕೂಡ ಮನೆಗೆ ಬಂದು ಫಟ್ ಅಂತ ಫ್ರೆಶ್ ಅಪ್ ಆಗಿ ನಮ್ಮ ಸಾಹೇಬ್ರ ಹತ್ರ ಸ್ವಲ್ಪ ಆಯಿಲ್ ಮಸಾಜ್ನೆಲ್ಲ ಮಾಡಿಸ್ಕೊಂಡು ಇನ್ನು ಸಂಜೆಯಿಂದ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಪ್ರಮೋಷನ್ ವಿಡಿಯೋ ಮಾಡೋದಿತ್ತು ಅಂತ ನಾನು ನಮ್ಮ ಸಾಹೇಬ್ರು ಟೌನ್ ಒಳಗಡೆ ಹೋಗಿ ಅಲ್ಲೂ ಕೂಡ ಬೇಗ ವಿಡಿಯೋನೆಲ್ಲ ಮಾಡ್ಕೊಂಡಿದ್ದಾಯ್ತು ಪೋಸ್ಟಿಂಗ್ ಇದ್ದಿದ್ರಿಂದ. ಇನ್ನು ಅಲ್ಲಿ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹಂಗೆ ಸುಮ್ಮನೆ ಟೌನ್ ಒಳಗಡೆ ಓಡಾಡ್ಕೊಂಬರೋಣ ಅಂತ ಹೋದ್ವಿ. ಹಂಗೆ ಗ್ಯಾಪಲ್ಲಿ ಒಂದು ಐಸ್ ಕ್ರೀಮ್ನ ತೊಗೊಂಡು ಅದನ್ನು ತಿನ್ಕೊಂಡು ಕೂಲಾಗಿ ಮನೆ ಕಡೆ ಬಂದಿದ್ದಾಯಿತು. ಮನೆಗೆ ಬಂದ ತಕ್ಷಣ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋದಿತ್ತು ಅಂತ ಅದನ್ನು ಶೂಟ್ ಮಾಡಿ ಮುಗಿಸ್ಕೊಂಡು ಮೊನ್ನೆ ಒಂದು ಮೀಶೋದಿಂದ ಪಾರ್ಸೆಲ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಾ ಇದ್ದೆ. ಕಾಂಬೋನಲ್ಲಿ ಸಾಕ್ಸ್ನ ತರಿಸಿದ್ದೆ ಅತ್ತೆಮ್ಮಂಗೆ ಅಂತ. ಈ ಪಾರ್ಸೆಲ್ ರಿಸೀವ್ ಆದಾಗ್ಲಿಂದ ಊರಿಗೆ ಹೋಗಿ ಕೊಟ್ಟು ಬರಬೇಕು ಅಂತ ಅನ್ಕೊಂತಾನೆ ಇದ್ವಿ, ಬಟ್ ಆ ಕೆಲಸ ಈ ಕೆಲಸ ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು ಇವತ್ತು ಇಬ್ರು ಕೂಡ ಫ್ರೀ ಆಗಿದ್ವಿ ಅಂತ ಸಂಜೆಯಿಂದ ಊರಿಗೆ ಹೋಗಿ ಅತ್ತೆಮ್ಮಂಗೆ ಕೊಟ್ಟು ಬರೋಣ ಸಾಕ್ಸ್ನೆಲ್ಲ ಅಂತ ಹೇಳಿ ಹೊರಟ್ವಿ. ಅತ್ತೆಮ್ಮ ಕೂಡ ಅವಾಗ ತಾನೇ ತೋಟದಿಂದ ಬಂದಿದ್ರು. ನಾವು ಕೂಡ ಹೋಗಿ ಅದನ್ನೆಲ್ಲ ಕೊಟ್ಬಿಟ್ಟು ಅತ್ತೆಮ್ಮನ್ನು ಮಾತಾಡ್ಸ್ಕೊಂಡು ಮತ್ತೆ ಇಬ್ರು ಕೂಡ ತಿಪ್ಟೂರಿಗೆ ಬಂದಿದ್ದಾಯ್ತು. ಇನ್ನು ಸ್ವಲ್ಪ ಸುಸ್ತಾಗ್ತಾ ಇತ್ತು ಅಂತ ಹೇಳಿದಕ್ಕೆ ನಮ್ಮ ಸಾಹೇಬ್ರು ಮನೆಗೆ ಬಂದ ತಕ್ಷಣ ದೃಷ್ಟಿ ತಕ್ಕೊಟ್ರು. ಅದಾದ್ಮೇಲೆ ನಾನು ಹೋಗಿ ಪಟ್ ಅಂತ ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.